ತನ್ನ ಬಳಿ ತಮ್ಮ ಮನಸ್ಸಿನ ಇಂಗಿತಗಳನ್ನೆಲ್ಲ ಹಂಚಿಕೊಳ್ಳುತ್ತಿರುವಾಗ ಒಂದು ಸಲ ತಾವು ಹತ್ರಾಸಿಗೆ ಬಂದು ಬಹಳ ದಿನ ಕಳೆದಿರುವುದು ಅವರಿಗೆ ನೆನಪಾಗುತ್ತದೆ. ಆದ್ದರಿಂದ ಶರಶ್ಚಂದ್ರಗುಪ್ತನ ಹತ್ತಿರ ಸ್ವಾಮೀಜಿಯವರು, ನೋಡು ಶರತ್, ನಾನಿನ್ನು ಇಲ್ಲಿ ಹೆಚ್ಚು ಕಾಲ ಉಳಿಯಲಾರೆ. ಪರಿವ್ರಾಜಕ ಸನ್ಯಾಸಿಯಾದವನು ಒಂದೇ ಸ್ಥಳದಲ್ಲಿ ಹೆಚ್ಚು ಕಾಲ ಇರಬಾರದು. ಅಲ್ಲದೆ ಈಗಾಗಲೇ ನನಗೆ ನಿನ್ನ ಮೇಲೆ ಒಂದು ಬಗೆಯ ಆಸಕ್ತಿ ಬೆಳೆದು ಬಿಟ್ಟಿದೆ. ಆಧ್ಯಾತ್ಮಿಕ ಜೀವನದಲ್ಲಿ ಇದು ಒಂದು ರೀತಿಯ ಬಂಧನವಪ್ಪ. ಆದ್ದರಿಂದ ಇನ್ನು ನಾನು ಹೊರಡುತ್ತೇನೆ ಎಂದು ಹೇಳುತ್ತಾರೆ ಸ್ವಾಮಿ ಶರಶ್ಚಂದ್ರಗುಪ್ತ. ಸ್ವಾಮೀಜಿಯವರ ಈ ಮಾತುಗಳನ್ನು ಕೇಳಿ, ಸ್ವಾಮೀಜಿ, ನೀವು ಇಲ್ಲಿಗೆ ಬಂದು ಇನ್ನು ಕೆಲವೇ ದಿನಗಳಾಗಿವೆ, ಈಗಲೇ ಹೊರಡುತ್ತೇನೆಂದರೆ ಹೇಗೆ ಸ್ವಾಮೀಜಿ? ಆದ್ದರಿಂದ ಇನ್ನೊಂದಿಷ್ಟು ದಿನ ಇಲ್ಲಿಯೇ ಇರಬಹುದಲ್ಲವೇ ಎಂದು ಅನ್ನುತ್ತಾನೆ. ಸ್ವಾಮೀಜಿಯವರು, ನೋಡಪ್ಪ, ದಯವಿಟ್ಟು ನೀನು ನನ್ನನ್ನು ಒತ್ತಾಯಿಸಬೇಡ. ನಾನು ನನ್ನ ಕಾರ್ಯ ಸಾಧನೆಗಾಗಿ ಇಲ್ಲಿಂದ ಹೊರಡಲೇಬೇಕಾಗಿದೆ ಎಂದು ಹೇಳುತ್ತಾರೆ ಶರಶ್ಚಂದ್ರಗುಪ್ತ ಮನಸ್ಸಿನಲ್ಲಿಯೇ. ಸ್ವಾಮೀಜಿಯವರು ಹೀಗೆ ಹೊರಟು ನಿಂತಿರುವಾಗ ನಾನು ಅಡ್ಡಿಯಾಗಿ ನಿಲ್ಲುವುದು ಸರಿಯಲ್ಲ. ಹಾಗೆಂದು ಇವರನ್ನ ಬಿಟ್ಟುಕೊಡುವುದಕ್ಕೂ ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುತ್ತಾನೆ ಶರಶ್ಚಂದ್ರಗುಪ್ತ. ಸ್ವಲ್ಪ ಸಮಯ ಮೌನವಾಗಿದ್ದು ಮನಸ್ಸಿನಲ್ಲಿಯೇ ಏನನ್ನೋ ಗಾಢವಾಗಿ ಯೋಚಿಸಿ, ಸ್ವಾಮೀಜಿ, ನಾನು ಬಹಳ ದಿನಗಳಿಂದ ನಿಮಗೊಂದು ವಿಷಯವನ್ನ ಹೇಳಬೇಕೆಂದಿದ್ದೆ. ಆದರೆ ಕಾಲ ಕೂಡಿ ಬಂದಿರಲಿಲ್ಲ. ಆದರೆ ಇಂದು ಅದನ್ನು ಹೇಳುವ ಕಾಲ ಬಂದಾಗಿದೆ ಅನಿಸುತ್ತಿದೆ ನನಗೆ ಎಂದು ಹೇಳುತ್ತಾನೆ. ಸ್ವಾಮೀಜಿಯವರು ಮಂದಹಾಸದಿಂದ, ಏನದು ಮಗು ಎಂದು ಕೇಳುತ್ತಾರೆ. ದೃಶ್ಯ 7 ಶರಶ್ಚಂದ್ರಗುಪ್ತ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿಲ್ಲದೆ, ಸ್ವಾಮೀಜಿ, ನಾನು ನನ್ನ ಮುಂದಿನ ಜೀವನದ ಪೂರ್ವಪರಗಳನ್ನೆಲ್ಲ ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ದಯವಿಟ್ಟು ನೀವು ನನಗೆ ಮಂತ್ರದೀಕ್ಷೆ ನೀಡಿ ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತಾರೆ. ಸ್ವಾಮೀಜಿಯವರು ಒಮ್ಮೆ ಮುಗುಳ್ಳಕ್ಕೂ, ಏನಪ್ಪ, ನೀನು ನನ್ನ ಶಿಷ್ಯನಾದ ಮಾತ್ರಕ್ಕೆ ಈ ಆಧ್ಯಾತ್ಮಿಕ ಜೀವನವೆಂಬ ಮಹೋನ್ನತ ಶಿಖರವನ್ನೇರಿ ನಿಂತು ಬಿಡಬಹುದು ಎಂದು ನೀನು ಭಾವಿಸಿದೆಯಾ? ಅದು ನಿನ್ನ ಕಲ್ಪನೆ ಮಾತ್ರ. ನೋಡು, ಆ ಭಗವಂತನೇ ಎಲ್ಲವೂ ಆಗಿದ್ದಾನೆ ಇರುವುದನ್ನು ನೆನಪಿಟ್ಟುಕೋ. ಆಗ ನೀನು ಮಾಡಿದ ಪ್ರತಿಯೊಂದು ಕಾರ್ಯವೂ ನಿನ್ನ ಅಭ್ಯುದಯಕ್ಕೆ ಕಾರಣವಾಗುತ್ತದೆ. ಈಗಂತೂ ನಾನು ಹಿಮಾಲಯದ ಕಡೆಗೆ ಹೋಗಲೇಬೇಕಾಗಿದೆ. ದಯವಿಟ್ಟು ನೀನು ನನ್ನ ದಾರಿಗೆ ಅಡ್ಡ ಬರಬೇಡ ಎಂದು ಹೇಳುತ್ತಾರೆ ಶರಶ್ಚಂದ್ರಗುಪ್ತ. ತಾಯಿಯ ಹತ್ತಿರ ಮಗು ಹಠ ಮಾಡುವ ರೀತಿಯಲ್ಲಿ, ಸ್ವಾಮೀಜಿ, ನೀವು ಏನೇ ಹೇಳಿ, ನಾನಂತೂ ನೀವು ಪಾತಾಳಕ್ಕೋದರೂ ನಿಮ್ಮನ್ನ ಹಿಂಬಾಲಿಸಿ ಬರುವವನೇ ಎಂದು ಹೇಳುತ್ತಾನೆ. ಸ್ವಾಮೀಜಿಯವರು ಸ್ವಲ್ಪ ಸಮಯ ಶಾಂತವಾಗಿ ಯೋಚಿಸಿ, ನಿಜಕ್ಕೂ ನೀನು ನನ್ನ ಜೊತೆ ಬರಬಲ್ಲೆಯಾ? ಶರಶ್ಚಂದ್ರಗುಪ್ತ ದೃಢ ವಿಶ್ವಾಸದಿಂದ, ನಿಜವಾಗಿ ಸ್ವಾಮೀಜಿ, ನೀವು ನನ್ನನ್ನ ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸುವುದೇ ಆದರೆ ನಿಮಗಾಗಿ ನಾನು ನನ್ನ ಜೀವನದ ಸಕಲ ಆಸೆ ಆಕಾಂಕ್ಷೆಗಳನ್ನು ತೊರೆದು ತ್ಯಾಗ ಜೀವನವನ್ನು ನಡೆಸಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾರೆ. ಸ್ವಾಮೀಜಿಯವರು ಗಂಭೀರವಾಗಿ ತಮ್ಮ ಕೈಯಲ್ಲಿದ್ದ ಭಿಕ್ಷಾ ಪಾತ್ರೆಯನ್ನು ಅವನಿಗೆ ಕೊಟ್ಟು, ಹಾಗಾದರೆ ತೆಗೆದುಕೋ ಈ ಭಿಕ್ಷಾ ಪಾತ್ರೆಯನ್ನ, ಹೋಗು ನಿನ್ನ ರೈಲ್ವೆ ಕೂಲಿಗಳ ಗುಡಿಸಿದಿಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಬಾ ಎಂದು ಹೇಳುತ್ತಾರೆ. ಶರಶ್ಚಂದ್ರಗುಪ್ತ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನಿಮ್ಮ ಇಚ್ಛೆ ಸ್ವಾಮೀಜಿ. ಶರಶ್ಚಂದ್ರಗುಪ್ತ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ನಿಮ್ಮ ಇಚ್ಛೆ ಸ್ವಾಮೀಜಿ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸುತ್ತಾನೆ.